ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಟೇಲ್ರೇ, ಈಗ ಅನೇಕ ಕಾರ್ಯಕ್ರಮಗಳು ನಾವು ಏನು ಶಂಕುಸ್ಥಾಪನೆ ಮಾಡಿದ್ವಿ ಅದು ಅಷ್ಟರಲ್ಲೇ ನಿಂತಿದೆ. ನಮಗಿಲ್ದಿದ್ದೇ ಇರ್ತಕ್ಕಂಥ ತಾತ್ಕಾಲಿಕ ಸಮಸ್ಯೆ, ತಾಂತ್ರಿಕ ಸಮಸ್ಯೆ, ಕಾನೂನು ಸಮಸ್ಯೆ ಈಗಿನ ಸರ್ಕಾರಕ್ಕೆ ಬಂದುಬಿಟ್ಟೈತೆ. ಏನು ಮಾಡೋದು? ಹಾಗಾಗಿ ಈ ಸರ್ಕಾರ ಹೋದ್ಮೇಲೆ ಇವ್ಯಾವ ಸಮಸ್ಯೆ ಇಲ್ದಿರ ನಾನು ಮಾಡ್ತೀನಿ, ಅವಾಗ ನೋಡಲಿ ಹೆಂಗೆ ಮಾಡಿದ್ದೀನಿ ಅಂತ. ಮಾಡೋದು ನಾವೇನೆ 100ಕ್ಕೆ 100 ಮಾಡ್ತೀವಿ. ಮಾಡಿದ್ಮೇಲೆ ಅವ್ರು ನೋಡಲಿ ಹೆಂಗೆ ಮಾಡಿದ್ವಿ ಅಂತೇಳಿ. ಹಿಂಗೆ ಇಶಾ ಫೌಂಡೇಶನ್ಗೂ ಅಷ್ಟೇ ಭಾಳ ಜನ ಹೇಳಿದರು ರಸ್ತೆನೇ ಮಾಡೋಕ್ಕಾಗಲ್ಲ ಅಂತ. ಮಾಡಿಸ್ಲಿಲ್ವಾ? ಅದ್ರ ದುಡ್ಡು ಕೂಡ ಈ ಸರ್ಕಾರ ಕೊಟ್ಟಿಲ್ಲರಿ ಪಾಪ. ನಾವೇನೋ ಒಂದು ಸಂಸ್ಥೆ ಬರಬೇಕು, ಇಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸದ್ಗುರುಗಳು ಬಂದು ಇಲ್ಲಿ ಅವರು ಒಂದು ಸಂಸ್ಥೆಯನ್ನು ಮಾಡ್ತಾ ಇರೋದ್ರ ಮೂಲಕ ಇಡೀ ಈ ಭಾಗದ ವಹಿವಾಟು, ಈ ಭಾಗದ ರೈತರ ಭೂಮಿ ಬೆಲೆಗಳು, ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಅನೇಕ ಉದ್ಯೋಗ ಅವಕಾಶಗಳು ಸಿಗ್ತವೆ ಅಂತೇಳಿ ನಾವು ಭಾಳಷ್ಟು ಮುನ್ನೋಟವನ್ನು ಇಟ್ಕೊಂಡು ಅಂಥ ಒಂದು ಸದ್ಗುರು ಅವರನ್ನು ಮನವಿ ಮಾಡಿ ಅವ್ರನ್ನ ಕರ್ಕೊಂಡು ಬಂದ್ವಿ. ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಟ್ವಿ ನಮ್ಮ ಕಾಲದಲ್ಲಿ. ಈಗೇನಾಗಿದೆ, ನಾನು ಮಾಡಿಸಿರೋ ರಸ್ತೆ ಬಿಟ್ಟರೆ ನಿಮ್ಮ ಕೊಡುಗೆ ನಾನು ಹಾಕ್ಸಿದ್ದು ಕೂಡ ನೀವು ಕ್ಯಾನ್ಸಲ್ ಮಾಡಿದ್ರಿ. ಹೋಗಿ ಆಶೀರ್ವಾದ ತಗೊಳಕ್ಕೆ ಹೋಗಿದ್ದಾರೆ ಮೊನ್ನೆ ಎಲ್ಲೋ. ಸದ್ಗುರು ಅವರು ಅವನಿಗೆ ಅಪಾಯಿಂಟ್ಮೆಂಟು ಕೊಡಬಾರ್ದಾಗಿತ್ತು ನನ್ನ ಪ್ರಕಾರ. ಯಾಕೆ ಕೊಡಬೇಕು ನೀವು ಅಪಾಯಿಂಟ್ಮೆಂಟ್ ಅಂತ ಅವರಿಗೆ? ಓಕೆ, ಜಾಗಗಳು ನೋಡಿಕೊಂಡು ಸ್ಟ್ಯಾಚ್ಯೂ ಮಾಡಿಸ್ಕೊಳ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಕೆಲಸ ಮಾಡಿಸೋದು ಸ್ಟ್ಯಾಚ್ಯೂ ಊರುದ್ದಕ್ಕೂ. ಏನಪ್ಪ, ನಾವು ಸಾವಿರಾರು ಕೋಟಿ ತಂದು ಒಂದು ಹೆಸರು ಎಲ್ಲಾದರೂ ಹಾಕಿದ್ರೆ ಅದನ್ನು ಹೊಡೆಸಾಕ್ತಾರೆ. ಯಾವಾಗ್ರಿ ಸ್ಟ್ಯಾಚ್ಯೂ ಮಾಡಿಸೋದು? ನೀವು ಸತ್ತೋದ ಮೇಲೆ ಜನ ಇಷ್ಟ ಬಿದ್ದು ನೀನೇನೋ ಒಳ್ಳೆ ಕೆಲಸ ಮಾಡಿದರೆ ನಿನ್ನ ಫೋಟೋನಿಟ್ಟು ಸ್ಟ್ಯಾಚ್ಯೂ ಮಾಡ್ತಾರೆ. ಇರೋವಾಗೇ ಸ್ಟ್ಯಾಚ್ಯೂ ಕಟ್ಕೊಳ್ಳೋದ? ನಾನು ನೋಡಿಲ್ಲಪ್ಪ ಇಂಥ ಜನಪ್ರತಿನಿಧಿ. ಸರ್, ನಿಮ್ಮ ಈ ಹಿಂದೆ ನಿಮ್ಗೆ ಆಪ್ತರ ಆಗಿದ್ರೆ